ಎಷ್ಟೇ ಕಾಮ್ ಆಗಿದ್ರು ಕೆಲವೊಂದ್ಸಲಿ ಕೋಪ ತಡ್ಕೊಳಕ್ಕಾಗಲ್ಲ. ವೆಲ್ಕಮ್ ಟು ಡೇ 12 ಸೀರೀಸ್ ಆಫ್ ಕನ್ವರ್ಟಿಂಗ್ ಎಂಟಿ ಲ್ಯಾಂಡ್ ಇಂಟು ಅಪ್ಪು ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಅಕಾಡೆಮಿ. ಸರಿಯಾಗಿ ನಿನ್ನೆ ಮಧ್ಯರಾತ್ರಿ 12:30ಗೆ ಡ್ರೈವರ್ ಅನ್ನ ಫೋನ್ ಮಾಡಿ ಲೋಡ್ ಬಂದಿದೆ, ಲೋಡ್ ಇಳಿಸ್ಕೊಳ್ಳಿ ಅಂತ. ನನಗೆ ನಾಳಿದ್ದು ಬರ್ಬೇಕಾಗಿದ್ದ ಐಟಮ್ಮು ಇಷ್ಟು ಬೇಗ ಹೆಂಗ್ ಬಂತು ಅಂತ ಶಾಕ್ ಆಯ್ತು. ಡ್ರೈವರ್ ಅನ್ನ ನೋಡಿದ್ರೆ ಬೆಳಗಾಗೋದ್ರೊಳಗಡೆ ಐಟಮ್ ಎಲ್ಲ ಅನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಮ್ಮನ್ನ ಪೊಲೀಸ್ ಬಿಡಲ್ಲ ಹೊರಗಡೆ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಸರಿ, ಇಷ್ಟೊತ್ತಲ್ಲಿ ನಾನೊಬ್ನೇ ಹೇಗ್ ಅನ್ಲೋಡ್ ಮಾಡ್ಲಿ? ಫೋನ್ ಮಾಡಿದ್ರೆ ಯಾರು ಫೋನ್ ತೆಗಿತಾ ಇಲ್ಲ, ಗೊತ್ತಿರೋರು ಯಾರು ಊರಲ್ಲಿಲ್ಲ. ಡ್ರೈವರ್ ಅನ್ನ ನೋಡಿದ್ರೆ ಇವಾಗ್ಲೇ ಅನ್ಲೋಡ್ ಮಾಡು, ನಾನು ಹೋಗ್ಬೇಕು ಅಂತ ತೂತಿ ಕಾಲಲ್ಲಿ ನಿಂತಿದ್ದಾನೆ. ನಾನು ಹೇಳೋದು ಅವ್ನಿಗೆ ಅರ್ಥ ಆಗ್ತಿಲ್ಲ, ಯಾಕಂದ್ರೆ ಅವ್ನಿಗೆ ಕನ್ನಡ ಬರಲ್ಲ, ನನಗೆ ಹಿಂದಿ ಬರಲ್ಲ. ಸರಿಯಾಗಿ ಕೋಪ ಬಂದಿತ್ತು, ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟೆ. ಇನ್ನೇನ್ ಮಾಡ್ಲಿ ಅಂತ ಅನ್ಲೋಡ್ ಮಾಡೋಣ ಅನ್ಕೊಂಡೆ. ಈಗ ನಾನು ಒಬ್ನೇ ಅನ್ಲೋಡ್ ಮಾಡ್ಬೇಕು. ಡ್ರೈವರ್ ಅಣ್ಣನ್ಗೆ ಕಾಲ್ ಸರಿ ಇಲ್ವಂತೆ, ಕ್ಲೀನರ್ಗೆ ದುಡ್ಡು ಕೊಡ್ಬೇಕಂತೆ. ಹೇಗೋ ಒಬ್ಬನೇ ಒದ್ದಾಡ್ಕೊಂಡು 4 ಗಂಟೆವರೆಗೂ ಅನ್ಲೋಡ್ ಮಾಡಿದೆ. ಆಗ ನನಗನಿಸ್ತು, ಏನಾದ್ರೂ ಮಾಡಕ್ ಹೊರಟಾಗ ಎಲ್ಲದಕ್ಕೂ ರೆಡಿ ಇರಬೇಕು ಅಂತ. ಲೈಕ್, ಫಾಲೋ, ಶೇರ್ ಮಾಡಿ. ನಿಮ್ಮ ಸಪೋರ್ಟೇ ನನ್ನ ಸ್ಟ್ರೆಂತು. ಬಡವ್ರ ಮನೆ ಮಕ್ಕಳು ಬೆಳಿಬೇಕಣ.